ಹಾಯ್ ಎಲ್ಲರೂ ಬೇಸ್ಗೆಗೆ ಮಜ್ಜಿಗೆ ಮಾಡ್ಕೊಂಡಿರ್ತೀರಿ, ಮಸಾಲೆ ಮಜ್ಜಿಗೆನೂ ಮಾಡ್ಕೊಂಡಿರ್ತೀರಿ. ಆದ್ರೆ ಈ ಬೇಸ್ಗೆಗೆ ತಂಪಂಗೆ ಏನಾರು ಕುಡಿಬೇಕು ಅನಿಸಿರ್ತೈತೆ, ಈ ಪಾಲಕ್ ತಂಬುಳಿ ಮಾಡ್ಕೊಂಡು ಕುಡ್ರಿ. ಇದಕ್ಕೇನು ಬೇಕಪ್ಪ ಅಂದ್ರೆ ಪಾಲಕ್ ಪಲ್ಯ, ಕರಿಬೇವು, ಜೀರಿಗೆ, ಸೌತೆಕಾಯಿ, ಮುಂದೆ ಹಸಿಮೆಣ್ಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಉಪ್ಪು, ಸ್ವಲ್ಪ ಮಜ್ಜಿಗೆ ಕಡದು ಇಟ್ಕೊಂಡ್ಬಿಡ್ರಿ. ನೋಡ್ಕೊಂಡ್ರಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್. ಇನ್ನು ನಾವು ಹೆಂಗೆ ಮಾಡೋದಪ್ಪ ಅಂತ ನೋಡೋಣ ಬರ್ರಿ. ಸ್ವಲ್ಪ ನೀರು ಕಾಸಕ್ಕಿಟ್ಟ ಅದಕ್ಕೆ ಆ ಪಾಲಕ್ ಪಲ್ಯ ಎಲ್ಲ ಹಸಿದಿರ್ತೈತಲ್ರಿ, ಸ್ವಲ್ಪ ಬಿಸಿನೀರಾಗ ಒಂದು ಸ್ವಲ್ಪ ತಿರುವಾಡಿ ಅದನ್ನ ತಕ್ಕೊಂಡ್ಬಿಡ್ರಿ. ಕಡಿಯಾಕೆ ಬೇರೆ ಸ್ವಲ್ಪ ಅದು ಆರಾಣ ಏನೈತಿ ಮಸಾಲೆಗೆ ಪಾಲಕ್ ಸೊಪ್ಪು, ಅದಕ್ಕೆ ಒಂದು ಸ್ವಲ್ಪ ಏನು ಮಾಡೋದು, ಮೇನ್ ಜೀರಿಗೆ ಹಾಕೋದು. ಅದಾತಂದ್ರೆ ಮೇನ್ ಜೀರಿಗೆ ಹಾಕ್ರೆ ಜೀರಿಗೆ ಮಸ್ತ್ ಆಕೈತಿ, ಜೀರಿಗೆ ಫ್ಲೇವರ್ ಮಸ್ತ್ ಬರ್ತೈತಿ. ಅದಾಗನ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಮೇಲೆ ಏನು ಮಾಡ್ಬೇಕಂದ್ರೆ ಅದು ಮಿಕ್ಸಿಗೆ ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕೋದು, ಆಮೇಲೆ ಹಸಿ ಶುಂಠಿ ಇಷ್ಟೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಸೌತೆಕಾಯಿ, ಇದೆಲ್ಲ ಮಸಾಲೆ, ಸ್ವಲ್ಪ ಒಂದು 2 ಹೆಸರು ಕರಿಬೇವು, ಇದನ್ನೆಲ್ಲ ಏನು ಮಾಡೋದು ಮಸಾಲೆ ರುಬ್ಕೊಂಡ್ಬಿಡೋದು. ನೋಡ್ರಿ ರುಬ್ಬಿದ್ದು ಹಿಂಗಾತ, ಎಷ್ಟು ಭಾರಿ ಆತಾರಲ್ಲ ಕಲರ್ ರುಬ್ಬಿದ್ದು. ಆದ್ರೆ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಮತ್ತು ನಾವು ಆಗಲೇ ಮಜ್ಜಿಗೆ ಕಡ್ಕೊಂಡು ಇಟ್ಕೊತಿದ್ದೀವಿ. ಇದಕ್ಕೆ ನಿಮಗೆ ಹೆಂಗೆ ಬೇಕು, ಗಟ್ಟಿ ಬೇಕಾದ್ರೆ ಗಟ್ಟಿ, ಸ್ವಲ್ಪ ಉಪ್ಪು ಹಾಕಿ ಮಜ್ಜಿಗೆ ಕಡ್ದು ಇಟ್ಕೊಂಡ್ಬಿಡ್ರಿ. ಮಸ್ತ್ ಆಗ್ತೈತಿ ಮಸಾಲೆ ಮಜ್ಜಿಗೆ. ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡು ಇಟ್ಕೊಂಡ್ರಿ. ಸ್ವಲ್ಪ ಎಣ್ಣೆ ಹಾಕೋದು, ಎಣ್ಣೆ ಕಾದ ನಂತರ ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸಾಸಿವೆ ಹಾಕೋನು, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋನು. ಸಾಸಿವೆಗನ ಸ್ವಲ್ಪ ಏನು ಮಾಡೋದು ಜೀರಿಗೆ ಹಾಕೋನು. ಜೀರಿಗೆಗನ ಸ್ವಲ್ಪ ಬೆಳ್ಳುಳ್ಳಿ ಹಾಕೋನು ಜಜ್ಜಿ, ಮಸ್ತ್ ಫ್ಲೇವರ್ ಬರ್ತೈತೆ ರೀ. ಆಮೇಲೆ ಸ್ವಲ್ಪ ಕರಿಬೇವು, ಇಷ್ಟೆಲ್ಲ ಒಗ್ಗರಣೆ ಮಾಡಿ ಸ್ವಲ್ಪ ತಣ್ಣಗಾಗಿ ಬಿಡೋನು. ಈಗ ನೋಡ್ರಿ ನಮ್ಮ ಒಗ್ಗರಣೆ ತಣ್ಣಗಾತ. ಆಗಲ್ಲ ಮಜ್ಜಿಗೆ ಕಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಸ್ವಲ್ಪ ಅವನೇನು ಮಾಡೋನು, ಸ್ವಲ್ಪ ತಿರುವಾಡಿ ಎಲ್ಲ ಕಡೆ ಮಾಡಿ ಆ ಒಗ್ಗರಣೆಗೆ ಈ ಮಜ್ಜಿಗೆ ಹಾಕೋನು. ಆಗಲೇ ಪಾಲಕದ್ದು ಮಸಾಲೆ ಮಾಡ್ಕೊಂಡಿದ್ದೀವಲ್ರಿ, ಅದನ್ನೇನು ಮಾಡೋದು ಈಗ ಮಿಕ್ಸಿದಂದ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ. ಅಂದ್ರೆ ನಾವು ಮಜ್ಜಿಗೆಗೂ ಉಪ್ಪು ಹಾಕಿರ್ತೀವಿ, ಈ ಮಿಕ್ಸರ್ದಾಗ ಪಾಲಕ್ ಮಸಾಲೆಗೂ ಉಪ್ಪು ಹಾಕಿರ್ತೀವಿ. ನೋಡ್ಕೊಂಡು ಉಪ್ಪು ಹಾಕೋರಿ. ಮತ್ತು ನಿಮಗೆ ಟೇಸ್ಟ್ ನೋಡ್ಕೊಂಡು ಏನೈತ್ಲೆ ಇನ್ನೊಂದು ಸ್ವಲ್ಪ ಮಸಾಲೆ ಬೇಕಾದ್ರೆ ಮತ್ತೊಂದು ಸ್ವಲ್ಪ ಅದಕ್ಕೆ ಏನೈತಿ ಆ್ಯಡ್ ಮಾಡ್ಕೊರಿ ಮಸಾಲೆ. ಹಿಂಗೆ ಆ್ಯಡ್ ಮಾಡ್ಕೊಂಡು ಇದು ಗಟ್ಟಿ ಅನಿಸಿರ ಸ್ವಲ್ಪ ನೀರು ಹಾಕೋರಿ. ನೀರು ಹಾಕೋತಂದ್ರೆ ಇಷ್ಟು ಬೆಸ್ಟ್ ಆಗ್ತದ್ರಲ್ಲ. ಸ್ವಲ್ಪ ನೋಡಿರಿ ಟೇಸ್ಟ್ ಹೆಂಗಾಗೈತಂದು. ಉಪ್ಪು ಕಡಿಮೆ ಆದ್ರೆ ಹಾಕೋರಿ, ಇಲ್ಲಿಕಂದ್ರೆ ನಾವು ಎರಡೂ ಕಡೆ ಹಾಕಿರ್ತೀವಲ್ಲ ಉಪ್ಪು ಬರೋಬ್ಬರ ಆಗಿರ್ತದೆ. ಮೇಲೆ ಏನು ಮಾಡೋದು, ಸ್ವಲ್ಪ ಕೊತ್ತಂಬರಿ ಹಾಕೋದು. ಕೊತ್ತಂಬರಿ ಹಾಕಿ ತಿರುವಾಡ್ರಿ. ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತೆ ಅಂದ್ರೆ ನೋಡಿರಿ, ಹಸಿರು ಕಲರ್ ಬಂತ್ರಿ. ಅದಕ್ಕೆ ಭಾರಿ ಬೆಸ್ಟ್ ಆಗ್ತದೆ ತಂಬುಳಿ. ಬರ್ರಿ ನಾವು ಊಟ ಮಾಡೋಣ ಅಂತ. ನೋಡಿರಿ ನಮ್ಮದು ತಂಬುಳಿ ತಯಾರಾಯ್ತು. ಸ್ವಲ್ಪ ಬಿಸಿ ಅನ್ನ ತೊಗೊಳ್ಳೋದು, ಬಿಸಿ ಅನ್ನ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋದು. ಹಂಗೆ ಚಲೋ ಹೊತ್ತಂಗಿಲ್ಲ, ಅದು ಸ್ವಲ್ಪ ತುಪ್ಪ ಹಾಕೋದು. ಸ್ವಲ್ಪ ತುಪ್ಪ ಹಾಕೊಂಡ ಅದರ ಮೇಲೆ ಏನು ಮಾಡೋದು, ನಾವು ಮಾಡಿದ್ದೀವಲ್ಲ ತಂಬುಳಿ, ಪಾಲಕ್ ತಂಬುಳಿ, ಅದನ್ನು ಹಾಕ್ಕೊಂಡು ಇನ್ನೇನು ಊಟ ಮಾಡಕತ್ರ ಭಾರಿ ಬೆಸ್ಟ್ ಹತ್ತತ್ರಿ. ಏನೂ ಬೇಡ ನಮಗೆ ಇದ್ರ ಮುಂದೆ. ಮಧ್ಯಾಹ್ನ ಮಕ್ಕಳಿಗೆ ಇದನ್ನು ಮಾಡಿಕೊಡ್ರಿ. ಬೇಸಿಗೆ ಕಾಲಕ್ಕೆ ಭಾಳ ತಂಪು ಭಾರಿ ಬೆಸ್ಟ್ ಆಯ್ತು ನೋಡ್ರಿ. ನೀವು ಮಾಡಿ ತಿಂದು ನೋಡಿ ಹೇಳ್ರಿ.